ಪೆಡ್ಡಿ ಮೂವಿ ಪ್ರೀಮಿಯರ್ ಶೋ ನೋಡಿದ್ರಿ ಇವತ್ತು. ಫಸ್ಟ್ ಹಾಫ್ ಹೇಗೆ ಅನಿಸ್ತು ನೋಡಿ ನಿಮ್ಗೆ? ಫಸ್ಟ್ ಹಾಫ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಂಟ್ರಿ ಚೆನ್ನಾಗಿದೆ, ಇನ್ನ ಸಖತ್ತಾಗಿದೆ. ಶಿವಣ್ಣನ ಎಂಟ್ರಿ ಅಂತೂ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅವ್ರ ಆಕ್ಟಿಂಗ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ, ಇನ್ನ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಇನ್ನ ಹೇಳ್ಬೇಕಂದ್ರೆ ಶಿವಣ್ಣನ ಎಂಟ್ರಿ ಅಂತೂ ಇನ್ನ ಅವ್ರದ್ದು ಇನ್ನ ಕ್ಲೈಮ್ಯಾಕ್ಸ್ ಅವರು ಇನ್ನ ಚೆನ್ನಾಗಿರುತ್ತೆ, ಇನ್ನ ಚೆನ್ನಾಗಿ ತೆಗಿತಾರೆ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿರುತ್ತೆ ಅಂತಾನು ಯೋಚಿಸ್ತಾ ಇದ್ದೀನಿ. ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಆಗಿ ಫಸ್ಟ್ ಬಂದು ಮೆಸೇಜ್ ಓರಿಯೆಂಟೆಡ್ ಫಿಲಮ್. ಅವ್ರು ಜಾಸ್ತಿ ಲ್ಯಾಗ್ ಏನ್ ಮಾಡಿಲ್ಲ. ಮೇನ್ ಏನ್ ಬೇಕೋ ಫಿಲಮ್ ಏನ್ ಬೇಕೋ ಅದೇ ತೆಗ್ದಿದ್ದಾರೆ, ಮೆಸೇಜ್ ಏನ್ ಬೇಕೋ ಅದೇ ಕೊಟ್ಟಿದ್ದಾರೆ. ಇನ್ನ ನೋಡೋಕಂತೂ ಇನ್ನ ಚೆನ್ನಾಗಿದೆ. ಇನ್ನ ಫಸ್ಟ್ ಹಾಫ್ ಮಾತ್ರ ನೋಡಿದ್ವಿ, ಇನ್ನ ಸೆಕೆಂಡ್ ಹಾಫ್ ಇನ್ನ ಹೆಂಗಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದು ರೇಸರು, ವೈಲ್ಡ್ ವಾಲ್, ಕ್ರಿಕೆಟರ್ ಅಂತ ಎಲ್ಲ ಮಿಕ್ಸಿಂಗ್ ಇದೆ. ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗಿದ್ರಿ? ಫಸ್ಟ್ ಹಾಫ್ ನೋಡಿ ಅಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರೆ ಇಲ್ಲ ಸ್ವಲ್ಪ ಡಿಸಪಾಯಿಂಟ್ ಏನೋ ಇದ್ರೆ? ಆತರ ಏನಿಲ್ಲ. ಫಸ್ಟ್ ಹಾಫ್ ಎಲ್ಲ ಕ್ರಿಕೆಟ್ ಚೆನ್ನಾಗಿ, ಅದ್ರಲ್ಲಿ ಏನ್ ಬೇಕೋ ಮೇನ್ ಅದೇ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನೋಡ್ಕೊಂಡ್ ಬರ್ತಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಹೇಳು ಮಾತು. ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ. ಫಸ್ಟ್ ಹಾಫ್ ಮಾತ್ರ ನಡೆದಿರೋದು, ಬಟ್ ಹೇಳ್ತಿದ್ದೀನಲ್ಲ, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಮೂವಿ. ಫಸ್ಟ್ ಹಾಫಲ್ಲೇ ನಿಮಗೆ ಐ ಥಿಂಕ್ ಮೋಸ್ಟ್ ಆಫ್ ದ ಸೀನ್ಸ್ ಹೈಲೈಟ್ ಆಗಿದ್ದಾವೆ. ಅವ್ರ ಎಂಟ್ರಿ ಸೀನ್ಸ್ ಆಗಿದೆ, ಶಿವಣ್ಣ ಎಂಟ್ರಿ ಸೀನ್ ಅಂತೂ ಹೈಲೈಟ್ ಆಗಿದೆ. ಮತ್ತು ಜಾನ್ವಿ ಕಪೂರ್ದು ಅಷ್ಟೊಂದು ರೋಲ್ ಇಲ್ಲ, ಬಟ್ ನಾರ್ಮಲ್ ಆಗಿ ನಡೀತಿದೆ. ಬಟ್ ರಾಮ್ ಚರಣ್ ಮಾತ್ರ ಅವ್ರು ಮಾತಾಡೋ ಸ್ಲ್ಯಾಂಗ್ ಇದೆಯಲ್ಲ, ಓಕೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೆಂಗಿತ್ತು ಇದರಲ್ಲಿ? ತುಂಬ ಚೆನ್ನಾಗಿದೆ. ರಾಮ್ ಚರಣ್ ಅವ್ರ ಬಾಡಿ ಫಿಟ್ನೆಸ್ ಮಾತ್ರ 100% ನಾವು ಹೇಳಬೇಕು. ಹಳ್ಳಿ ಜನರು ಹೇಗೆ ಬದುಕ್ತಾರೆ, ಲೈಕ್ ವ್ಯವಸಾಯ ಮಾಡಿಕೊಂಡು ಅವ್ರು ಹೇಗೆ ಫಿಟ್ನೆಸ್ ಆಗಿರ್ತಾರೋ, ರಾಮ್ ಚರಣ್ ಮಾತ್ರ ಸೇಮ್ ಡಿಟ್ಟು ಹಾಗೆ ಇದೆ. ಓಕೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಹಾಫ್ ಮಾತ್ರ ನಡೆದಿರೋದು. ಹೋಪ್ ಟು ಸಿ ಫಾರ್ ಸೆಕೆಂಡ್ ಹಾಫ್ ಹೇಗೆ ನಡೀತು. ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಓಕೆ, ಅಂದರೆ ಆಡಿಯನ್ಸ್ಗೆ ಏನಂತ ನೀವು ಮೆಸೇಜ್ ಕೊಡ್ಬೋದು? ಅಂದರೆ ಇವತ್ತು ಪ್ರೀಮಿಯರ್ಸು, ನಾಳೆಯಿಂದ ರಿಲೀಸು, ನಾಳೆಯಿಂದ ಒರಿಜಿನಲ್ ಆಡಿಯನ್ಸ್ ಬರ್ಬೋದು, ಇವತ್ತು ಫ್ಯಾನ್ಸ್ ಬರ್ಬೋದು. ಅಂದರೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಅವರಿಗೆಲ್ಲ? ನಾನು ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಹೇಳಿ, ಬಟ್ ಮೂವಿ ನೋಡಿದ್ರೆ ಮಾತ್ರ ಕ್ರಾಸ್ ಓವರ್ ಅಥ್ಲೀಟ್. ಎಕ್ಸಾಂಪಲ್ ನಮ್ಮ ಹಳ್ಳಿಯಲ್ಲಿ ತುಂಬ ಜನ ಇರ್ತಾರೆ. ಎಕ್ಸಾಂಪಲ್ ಲೈಕ್ ನಮ್ಮ ಹಳ್ಳಿಯಲ್ಲಿ ತುಂಬ ಜನ ಇರ್ತಾರೆ. ನಿಮಿಷ ಅಣ್ಣ, ಆಡಿಯನ್ಸಿಗೆ ಏನಂತ ಮೆಸೇಜ್ ಕೊಡ್ತೀರಾ? ಯಾಕಂದರೆ ನಾಳೆಯಿಂದ ರಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ ಮಾತ್ರ ಒನ್ ಆಫ್ ದ ಫೀಸ್ಟ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಮೂವಿನ. ಮೋರ್ ಓವರ್ ದ್ಯಾಟ್ 100% ತುಂಬಾ ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ತುಂಬಾ ಜನ ಸಿಂಗಲ್ ಸ್ಪೋರ್ಟ್ ಆಡೋರು ಯಾರು ಇಲ್ಲ, ಎಲ್ಲರೂ ಮಲ್ಟಿ ಸ್ಪೋರ್ಟ್, ಕ್ರಾಸ್ ಓವರ್ ಅಥ್ಲೀಟ್, ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಥ್ಯಾಂಕ್ ಯು. ರಾಮ್ ಚರಣ್ ಅವರ ಪೆಡ್ಡಿ ಮೂವಿ ಪ್ರೀಮಿಯರ್ಸು ನೋಡ್ಕೊಂಡು ಬರ್ತಾ ಇದ್ದೀರಾ. ಫಸ್ಟ್ ಹಾಫ್ ಹೇಗೆ ಅನಿಸ್ತು ನೋಡಿ? ತುಂಬಾ ಚೆನ್ನಾಗಿದೆ ಮೂವಿ. ಫಸ್ಟ್ ಹಾಫ್ ಮೆಸೇಜ್ ಓರಿಯೆಂಟೆಡ್ ಮೂವಿ. ಓಕೆ, ಏನು ಸೊಸೈಟಿಯಲ್ಲಿ ಯಾವ ತರ ಏನು ನಡೀತಾ ಇದೆ ಅದನ್ನ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಆಗಿ ಡೈರೆಕ್ಟ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಯಾವ ರೀತಿ ಟ್ವಿಸ್ಟ್ ಎಲ್ಲ ಇದೆ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ಏನಿದೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹಾಫ್ ನೋಡೋ ತನಕ ಗೊತ್ತಾಗಲ್ಲ. ಓಕೆ, ತುಂಬಾ ಅದು ಟ್ವಿಸ್ಟ್ ಇರೋದ್ರಿಂದ ಗೊತ್ತಾಗಲ್ಲ. ಶಿವಣ್ಣಂದು ಎಂಟ್ರಿ ಆಯ್ತಾ ಫಸ್ಟ್ ಹಾಫ್ ಅಲ್ಲಿ? ಶಿವಣ್ಣಂದು ಫಸ್ಟ್ ಹಾಫ್ ಎಂಟ್ರಿ ಮಾತ್ರ ಸಖತ್ತಾಗಿದೆ. ಓಕೆ, ಈಗ ಇಂಟರ್ವೆಲ್ ಬ್ಯಾಂಕ್ ಅಲ್ಲಿ ಶಿವಣ್ಣ ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದು ಎಕ್ಸಾಕ್ಟ್ಲಿ ಏನ್ ತೋರಿಸ್ಬೇಕು, ಯಾವ ತರ ತೋರಿಸ್ಬೇಕು ಆ ತರ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ರಾಮ್ ಚರಣ್ ಅವ್ರದ್ದು ಬಾಡಿ ಟ್ರಾನ್ಸಾಕ್ಷನ್ ಎಲ್ಲ ಹೆಂಗಿತ್ತು ಈ ಮೂವಿಯಲ್ಲಿ? ರಾಮ್ ಚರಣ್ ಅವರು ಬಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಬಾಡಿ ಫಿಸಿಕ್ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾವ ಥರ ಒಂದು ಫಿಸಿಕ್ ಒಬ್ಬ ಹಳ್ಳಿಯಲ್ಲಿ ಹುಡುಗ ಯಾವ ಥರ ಕಷ್ಟ ಬಿದ್ದು ಒಂದು ಇದು ಮಾಡಿದ್ರೆ ಯಾವ ಥರ ಬಾಡಿ ಇರುತ್ತೆ ಆ ಥರ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಜಾನ್ವಿ ಅವ್ರದ್ದು ಮತ್ತೆ ರಾಮ್ ಚರಣ್ ಅವ್ರ ಕಾಂಬಿನೇಷನ್ ಹೆಂಗಿತ್ತು ಫಸ್ಟ್ ಹಾಫ್ ಅಲ್ಲಿ? ಫಸ್ಟ್ ಹಾಫ್ ಅಲ್ಲಿ ಕಮ್ಮಿ ತೋರಿಸಿದ್ದಾರೆ ಆ್ಯಕ್ಚುಲಿ ಹೀರೋಯಿಂದು. ಇನ್ನು ಫಸ್ಟ್ ಹಾಫ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಮಾತ್ರ ಇದೆ, ಮತ್ತೆ ಏನು ತೋರಿಸಿಲ್ಲ ಹೀರೋಯಿಂದ. ನೆಕ್ಸ್ಟ್ ಹಾಫ್ ನೋಡ್ಬೇಕು. ಸೆಕೆಂಡ್ ಹಾಫ್ ಅಲ್ಲಿ ಹೀರೋಯಿನ್ ಎಷ್ಟು ಮಾತ್ರ ಇರ್ತದೆ ನೋಡ್ಬೇಕು. ಹೌದಾ? ಓಕೆ, ಎಕ್ಸೈಟೆಡ್ ಇದ್ದೀರಾ ಸೆಕೆಂಡ್ ಪಾರ್ಟ್ ಇದು ಸೆಕೆಂಡ್ ಹಾಫ್ ನೋಡೋಕ್ಕೆ? ಹೌದು, ತುಂಬ ಎಕ್ಸೈಟ್ ಆಗಿದೆ. ಥ್ಯಾಂಕ್ ಯು ಸರ್. ಪೆಡ್ಡಿ ಪ್ರೀಮಿಯರ್ಸು ಹೇಗೆ ಅನಿಸ್ತು ನೋಡಿಬಿಟ್ಟು? ಎಕ್ಸಲೆಂಟ್ ಮೂವಿ, ಪಕ್ಕ ಹಿಟ್ ಆಗುತ್ತೆ. 1000 crores ಕಲೆಕ್ಷನ್ ಪಕ್ಕ. ಓಕೆ, ಅವರು ನೋಡಬಹುದು. ಮೇನ್ಲಿ ಶಿವರಾಜ್ ಕುಮಾರ್ ಎಕ್ಸಲೆಂಟ್ ಆಕ್ಟಿಂಗ್, ಎಕ್ಸಲೆಂಟ್ ಎಂಟ್ರಿ, ಎಕ್ಸಲೆಂಟ್ ಆಸಮ್ BGM. ಇಬ್ಬರದು ಕಾಂಬಿನೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ರಾಮ್ ಅವ್ರದ್ದು ಶಿವಣ್ಣಂದು ಆಗುತ್ತೆ. ಓಕೆ, ಇಷ್ಟೊತ್ತಿಗೆ ಇವಾಗ ಇಂಟರ್ವೆಲ್ ಎಕ್ಸಲೆಂಟ್ ಇದೆ ಮೂವಿ. ಇವಾಗಿಂದ ಇಬ್ಬರು ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ. ಜಾನ್ವಿ ಮತ್ತೆ ರಾಮ್ ಅವ್ರದ್ದೆಲ್ಲ ರೊಮ್ಯಾನ್ಸ್ ಅದು ಇದು ಇರುತ್ತೆ ಅಷ್ಟೇ. ಓಕೆ, ಬಟ್ ಸೆಕೆಂಡ್ ಹಾಫ್ ಇರ್ಬೋದೇನೋ. ಬಟ್ ದೇವರಕ್ಕಂತೆ ಸ್ವಲ್ಪ ಬೆಟರ್ ಈ ಮೂವಿದಲ್ಲಿ ಜಾನ್ವಿ ಕಪೂರ್ ಆಕ್ಟಿಂಗ್. ಈ ತರ ಮೂವೀಸ್ ಅವ್ರು ಮಾಡಿಲ್ಲ ಅನ್ಸುತ್ತೆ. ಇದ್ರಲ್ಲಿ ನೀವು ನೋಡಿದಾಗ ಹೇಗೆ ಅನಿಸ್ತು ರಾಮ್ ಅವ್ರಿಗೆ?
ರಾಮ್ ಚರಣ್ ರಂಗಸ್ಥಳಂ ಮಾಡಿದ್ರು ಒಂದು ಡಿಫ್ರೆಂಟ್ ಆ್ಯಕ್ಟಿಂಗ್, ಇದು ಒಂದು ಡಿಫ್ರೆಂಟ್ ಆ್ಯಕ್ಟಿಂಗ್, ಎಕ್ಸಲೆಂಟ್ ಮಾಡಿದ್ರು. ಓಕೆ, ಚೆನ್ನಾಗಿದೆ. ಡೈರೆಕ್ಷನ್ ಮೇಕಿಂಗ್ ಬಿ ಜಿ ಎಮ್ ವಗೇರೆ ಹೆಂಗಿತ್ತು? ಎಕ್ಸಲೆಂಟ್, ಎ ಆರ್ ರೆಹಮಾನ್ ಎಕ್ಸಲೆಂಟ್. ಹೌದು, ಫಸ್ಟ್ ಹಾಫ್ ನೋಡಿದ್ರಿ? ಫಸ್ಟ್ ಹಾಫಲ್ಲಿ ಇದು ಸಾಂಗ್ಸ್ ಎಕ್ಸಲೆಂಟ್ ಆಗಿದೆ. ಸೆಕೆಂಡ್ ಹಾಫ್ ನೋಡಬೇಕು, ಸಾಂಗ್ಸ್ ಐಟಮ್ ಸಾಂಗ್ಸ್ ಇನ್ನೂ ಬಂದಿಲ್ಲ. Okay. ಇವಾಗಿಂದ ಎಕ್ಸಲೆಂಟ್ ಆಗಿರ್ಬೋದು, ಸ್ವಲ್ಪ ಎಮೋಷನ್ಸು, ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿರ್ಬೋದು ಇವಾಗಿಂದ. ಸೆಕೆಂಡ್ ಹಾಫ್ ಫುಲ್ ಎಕ್ಸೈಟೆಡ್ ಇದ್ದೀರಾ ನೋಡೋಕ್ಕೆ? ಎಕ್ಸೈಟಿಂಗ್ ಅದು ವೇಟಿಂಗ್ ಮಾಡ್ತಾ ಇದ್ದೀವಿ ಸ್ವಲ್ಪ ನೋಡಿ. ಓಕೆ, ಥ್ಯಾಂಕ್